ಕನಕದಾಸರ ಗುಡಿ ಕಟ್ಟುವಂಥ ಯೋಗ ನಮ್ಮ ತಂದೆಗೆ, ಕನಕನ ಕಿಂಡಿಯನ್ನು ವೈಭವೀಕರಣ ಮಾಡುವಂಥ ಒಂದು ಅವಕಾಶ ನನಗೆ ದೊರಕಿರ್ತಕ್ಕಂಥದ್ದು ಅತ್ಯಂತ ಸಂತಸದ ಕ್ಷಣ ಅಂತ ಹೇಳಲಿಕ್ಕೆ ಬಯಸ್ತೇನೆ. ನಮಸ್ಕಾರ, ನಾನು ಮಂಜುನಾಥ್ ಕಾಮತ್. ನಮ್ಮ ಉಡುಪಿ ಶ್ರೀಕೃಷ್ಣ ಮಠಕ್ಕೆ ಸ್ವರ್ಣ ಲೇಪಿತ ಕನಕನ ಕಿಂಡಿ ಸಮರ್ಪಣೆ ಆಗಲಿದೆ. ಇದು ನಮ್ಮ ಪ್ರಮೋದ್ ಮಧ್ವರಾಜರ ಕೊಡುಗೆ. ಅದರಲ್ಲೂ ವಿಶೇಷವಾಗಿ ಇವತ್ತು ಅವರ ಗೋಶಾಲೆಗೆ ಬಂದಿದ್ದೇವೆ. ಗೋಶಾಲೆಯಲ್ಲೇ ಕೃಷ್ಣ ಮತ್ತು ಗೋವುಗಳು ಅಂತ ಹೇಳಿದ್ರೆ ಒಂದು ವಿಶೇಷವಾದ ಪ್ರೀತಿ ಬಾಂಧವ್ಯ. ಸೊ ಪ್ರಮೋದ್ ಮಧ್ವರಾಜರು ಕೂಡ ಅಷ್ಟೇ, ಇಲ್ಲಿ ನೂರಾರು ದನ ಕರುಗಳನ್ನ ಇಲ್ಲಿ ಸಾಕ್ತಾರೆ. ಸೊ ಅಲ್ಲೇ ಈ ಕನಕನ ಕಿಂಡಿ ಶ್ರೀಕೃಷ್ಣ ಮಠಕ್ಕೆ ಹೋಗುವುದಕ್ಕಿಂತ ಮುಂಚಿತವಾಗಿಯೇ ಸೊ ಇಲ್ಲಿ ಗೋವುಗಳ ಸಮ್ಮುಖದಲ್ಲೇ ಅದೊಂದು ಅನಾವರಣ ಆಗ್ಬೇಕೆನ್ನುವಂಥದ್ದು ಅವರ ಆಸೆ. ಶ್ರೀಕೃಷ್ಣ ಮತ್ತು ಕನಕದಾಸರ ತೀವ್ರವಾದ ಭಕ್ತಿಯನ್ನಿಟ್ಟಂಥ ಕುಟುಂಬದಿಂದ ನಾನು ಬಂದಿದ್ದೇನೆ. ನಮ್ಮ ತಂದೆ ತಾಯಿ, ನಾನು, ನಮ್ಮ ಕುಟುಂಬ. ನಮ್ಮ ತಂದೆ ಶಾಸಕರಾಗಿದ್ದಾಗ 65ನೇ ಇಸ್ವಿಯಲ್ಲಿ ಶ್ರೀಕೃಷ್ಣನಿಗೆ ಅಭಿಮುಖವಾಗಿ ಕನಕನ ಗುಡಿಯನ್ನು ನಿರ್ಮಿಸಿದರು. ಕೆಲವು ಸಮಯದ ಹಿಂದೆ ಸ್ವಾಮಿಗಳ ಹತ್ರ ನಾನು ಆ ಕನಕನ ಗುಡಿಯನ್ನು ನಾವು ಸ್ವಲ್ಪ ಜೀರ್ಣೋದ್ಧಾರ ಮಾಡಬೇಕು, ಅದಕ್ಕೆ ಅನುಮತಿ ಕೇಳಿದಾಗ ಸ್ವಾಮೀಜಿ ಅವರು ಹೇಳಿದರು, ಕನಕನ ಕಿಂಡಿಗೂ ಕೂಡ ಒಂದು ಸ್ವರ್ಣ ಲೇಪಿತ ಕವಚವನ್ನು ಮಾಡಬೇಕು ಅಂತ ಸ್ವಾಮಿಗಳು ತಮ್ಮ ಇಂಗಿತವನ್ನು ವ್ಯಕ್ತಪಡಿಸಿದಾಗ ನಾನು ತಕ್ಷಣ ಮರು ಮಾತಾಡದೆ ಒಪ್ಕೊಂಡೆ. ಕನಕದಾಸರ ಗುಡಿ ಕಟ್ಟುವಂಥ ಯೋಗ ನಮ್ಮ ತಂದೆಗೆ, ಕನಕನ ಕಿಂಡಿಯನ್ನು ವೈಭವೀಕರಣ ಮಾಡುವಂಥ ಒಂದು ಅವಕಾಶ ನನಗೆ ದೊರಕಿರ್ತಕ್ಕಂಥದ್ದು ಅತ್ಯಂತ ಸಂತಸದ ಕ್ಷಣ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಕೃಷ್ಣನಿಗೆ ಗೋವುಗಳಂದರೆ ಭಾಳ ಪ್ರೀತಿ. ಇವತ್ತು ಗೋಶಾಲೆಯಲ್ಲೇ ಕೃಷ್ಣನ ಪರಮ ಭಕ್ತ ಕನಕದಾಸರ ಏನು ಕವಚ ಇದೆ, ಅದು ಅಲ್ಲಿಯಿಂದಲೇ ಅನಾವರಣಗೊಳ್ಳುವಂಥ ಒಂದು ಸಣ್ಣ ಕಾರ್ಯಕ್ರಮವನ್ನು ಆಲುಮತ ಕುರುಬ ಸಮಾಜದ ಬಂಧುಗಳನ್ನು ಆಹ್ವಾನಿಸಿ ನಾವು ಅದನ್ನು ಇವತ್ತು ಒಂದು ಸಣ್ಣ ಪೂಜೆ ಮಾಡಿ ಕೃಷ್ಣನಿಗೆ ಅರ್ಪಣೆ ಮಾಡಲಿಕ್ಕೆ ಇಲ್ಲಿಂದ ಹೊರಡ್ತಾ ಇದೆ. ನಮ್ಮ ಮನೆಗೆ ಬಂದು ಹೋಗಬೇಕು ಅಂತ ಇತ್ತು, ಆದರೆ ನನ್ನ ಮನೆಯಲ್ಲಿ ಅದು ಗೋಶಾಲೆಯಿಂದಲೇ ಬಂದು ಹೋಗ್ಬೇಕಂತ ನನ್ನ ಆಶೆ ಇತ್ತು. ಕುರುಬ ಸಮಾಜದ ಮುಖಂಡರು ಅಲ್ಲಿ ಇರಬೇಕು ಅಂತ ನನ್ನ ಆಶೆ ಇತ್ತು. ಅದೆಲ್ಲವೂ ನನಗೆ ಈಡೇರಿದೆ ಅಂತ ನನ್ನ ಸಂತೋಷ ಇದೆ. ಸರ್, ಈ ಕೆಲಸವನ್ನು ಮಾಡಿದವರು ಯಾರು? ಗುರುಪುರ ಕೈಕಂಬದ ದಾಮೋದರ್ ಜ್ಯುವೆಲರ್ಸಿನ ವಿವೇಕ್ ಪ್ರಭು ಮತ್ತು ಅವರ ಕುಟುಂಬದವರು ಇದನ್ನ ನಿರ್ಮಿಸಿಕೊಟ್ಟಿದ್ದಾರೆ. ಕ್ಲಪ್ತ ಸಮಯಕ್ಕೆ ನಿರ್ಮಿಸಿಕೊಟ್ಟಿದ್ದಾರೆ ಮತ್ತು ಚೆನ್ನಾಗಿ ನಿರ್ಮಿಸಿಕೊಟ್ಟಿದ್ದಾರೆ. ಸೊ ನನ್ನ ಕೃತಜ್ಞತೆಯನ್ನು ಅವರಿಗೆ ಅರ್ಪಣೆ ಮಾಡ್ತಾ ಇದ್ದೇನೆ.